ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಟೋಫು ಮತ್ತೆ ಪಾಲಕ್ ಹಾಕಿ ಒಂದು ಸೂಪರ್ ಆಗಿರುವಂತಹ ಹೆಲ್ದಿ ಆಗಿರುವಂತಹ ಚಪಾತಿ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ಟೋಫುನಲ್ಲಿ ಮುಖ್ಯವಾಗಿ ಪ್ರೋಟೀನ್ ಅಧಿಕವಾಗಿದ್ರೆ, ಪಾಲಕಲ್ಲಿ ಪ್ರೋಟೀನ್ ಕಡಿಮೆ ಇದ್ರೂ ಐರನ್, ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಂ ಹಾಗೆ ಫೋಲಿಕ್ ಆಸಿಡ್, ವಿಟಮಿನ್ ಎ, ಸಿ, ಕೆ ಮುಂತಾದ ಖನಿಜಗಳು ಮತ್ತು ವಿಟಮಿನ್ಸ್ಗಳು ಹೆಚ್ಚಾಗಿ ದೊರೆಯುತ್ತದೆ. ಇದರಿಂದ ನಮ್ಮ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದಾಗುತ್ತೆ. ಸೊ ಇದನ್ನ ಬಳಸ್ಕೊಂಡು ಒಂದು ಸೂಪರ್ ಆಗಿರುವಂತಹ ಸಾಫ್ಟ್ ಆಗಿರುವಂತಹ ಹಳ್ಳೆ ಬತ್ತಿ ತರ ಇರುವಂತಹ ಚಪಾತಿನ ಹೇಗ್ ಮಾಡೋದು ನೋಡೋಣ ಬನ್ನಿ. ಮೊದಲಿಗೆ ಒಂದು ಮಿಕ್ಸಿ ಜಾರ್ಗೆ ಪಾಲಕನ್ನ ಚೆನ್ನಾಗಿ ತೊಳೆದು ನಾನು ಹಾಕೊಳ್ತಾ ಇದ್ದೀನಿ. ಒಂದು 2 ಇಡಿ ಆಗುವಷ್ಟಾದ್ರೆ ಸಾಕಾಗುತ್ತೆ. ನಾನಿಲ್ಲಿ ಒಂದು 13ರಿಂದ 15 ಚಪಾತಿ ಮಾಡೋಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. 2 ಇಡಿ ಪಾಲಕ್ ಆದ್ರೆ ಸಾಕಾಗುತ್ತೆ. ಹಾಗೇನೆ ಒಂದು ಅರ್ಧ ತೋಫುನ ನೋಡಿ ಇಷ್ಟು ತಗೊಂಡಿದ್ದೀನಿ, ಒಂದು ಬೌಲ್ ಆಗುವಷ್ಟು. ಅದನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ. ಹಾಗೇನೆ ಖಾರಕ್ಕೆ ಒಂದು 2 ಮೆಣಸಿನಕಾಯಿ, ಹಾಗೆ ಸ್ವಲ್ಪನೇ ಶುಂಠಿ, ಒಂದು ಅರ್ಧ ಇಂಚ್ ಆದ್ರೆ ಸಾಕಾಗುತ್ತೆ. ಹಾಗೇನೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಪುಡಿನ ಹಾಕೊಳ್ತಾ ಇದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪನ್ನ ಹಾಕೊಂಡು ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕೊಂಡು ಚೆನ್ನಾಗಿ ರುಬ್ಬಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ತರ ಆದ್ರೆ ಸಾಕು. ಇವಾಗ ಇದನ್ನ ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಟೋಫು ಏನಾದ್ರೂ ಮಿಕ್ಸಿನಲ್ಲಿ ಆಡಿಸಿಲ್ಲ ಅಂದ್ರೆ ಅದನ್ನ ಎತ್ತಿ ರಿಮೂವ್ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಗೋಧಿ ಹಿಟ್ಟನ್ನ ನೋಡ್ಕೊಂಡು ಹಾಕೊಳ್ಳಿ. ನಾನು ಒಟ್ಟು ಒಂದು 4ರಿಂದ 4.25 ಕಪ್ ಆಗುವಷ್ಟು ಆಗುತ್ತೆ. ಅರ್ಧ ಕಪ್ಪಲ್ಲಿ ನಾನು ತೋರಿಸ್ತಾ ಇರೋದು. ಸೊ ಇದನ್ನ ಹಾಕೊಂಡು ಒಂದು ಸ್ಪೂನಿನ ಸಹಾಯದಿಂದ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕೈಯಲ್ಲೂ ಕೂಡ ನೀಟಾಗಿ ಕಲ್ಸ್ಕೋಬಹುದು. ಈಗ ಆಲ್ರೆಡಿ ಉಪ್ಪು ಹಾಕಿರೋದ್ರಿಂದ ಉಪ್ಪು ಹಾಕುವಂತಹ ಅವಶ್ಯಕತೆ ಇಲ್ಲ. ಹಾಗೇನೆ ಎಣ್ಣೆ ಕೊನೆಯಲ್ಲಿ ಹಾಕೋದ್ರಿಂದ ಎಣ್ಣೆ ಕೂಡ ಹಾಕೊಳ್ತಾ ಇಲ್ಲ. ಈಗ ನೀಟಾಗಿ ಸ್ಪೂನಿನ ಸಹಾಯದಿಂದ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮುಟ್ಟಿ ನೋಡ್ಕೊಳ್ಳಿ, ಇನ್ನೂ ಕೂಡ ಸಾಫ್ಟ್ ಇದೆ ಚಪಾತಿ, ಅದಕ್ಕೆ ಇನ್ನೂ ಇಲ್ಲ ಅಂತ ಹೇಳಿದ್ರೆ ನಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನಾವು ಹಸಿಟ್ಟನ್ನ ಹಾಕೊಂಡು ಗೋಧಿ ಹಿಟ್ಟನ್ನ ಹಾಕೊಂಡು ನೀಟಾಗಿ ಕಲ್ಸ್ಕೊಳ್ಬೇಕು. ಆದಷ್ಟು ಸಾಫ್ಟ್ ಆಗಿ ಕಲ್ಸ್ಕೊಳ್ಳಿ. ಮಾಮೂಲಿ ಚಪಾತಿ ಹೇಗೆ ಕಲಿಸ್ತೀರಾ ಹಾಗಿದ್ರು ಸಾಕಾಗುತ್ತೆ. ಹೇಗಿದ್ರು ಇದು ಚಪಾತಿ ಸಾಫ್ಟ್ ಆಗಿ ಹಳ್ಳೆ ಬತ್ತಿ ತರನೇ ಇರುತ್ತೆ. ಇವಾಗ ಇದನ್ನೆಲ್ಲ ಹಾಕೊಂಡು ಚೆನ್ನಾಗಿ ಕೈಯಲ್ಲಿ ನಾದ್ಕೊಂಡು ಕಲ್ಸ್ಕೊಳ್ಳೋಣ. ಯಾವಾಗ್ಲೂ ಒಂದೇ ತರ ಚಪಾತಿ ಮಾಡ್ಕೊಡ್ತಿದ್ರೆ ಯಾವಾಗ್ಲೂ ಚಪಾತಿನ ಅಂತ ಹೇಳ್ತಾರೆ. ರೈಸ್ ಕಡಿಮೆ ಮಾಡಬೇಕು, ಚಪಾತಿನ ಜಾಸ್ತಿ ತಿನ್ಬೇಕು ಅಂತ ಹೇಳೋರ್ಗೆ ಈ ರೀತಿ ಒಂದು ಚಪಾತಿಗಳನ್ನ ಡಿಫ್ರೆಂಟ್ ಆಗಿ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಹಾಗೆ ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೇದು. ನೋಡಿ ನೀಟಾಗಿ ಚೆನ್ನಾಗಿ ನಾದ್ಕೊಂಡು ಕಲ್ಸ್ಕೊಂಡು ನಾನು ಕೊನೆಯಲ್ಲಿ ಸ್ವಲ್ಪ ಎಣ್ಣೆನ ಹಾಕೊಂಡು ಅದನ್ನ ಒಂದು ಅರ್ಧ ಗಂಟೆ ಇಲ್ಲ 1 ಅವರ್ ಅದನ್ನ ನೆನೆಲಿಕ್ಕೆ ಬಿಡ್ತೀನಿ. ನಾವು ಎಷ್ಟೊತ್ತು ನೆನೆಲಿಕ್ಕೆ ಬಿಡ್ತೀವೋ ಅಷ್ಟು ಸಾಫ್ಟ್ ಆಗಿ ಚಪಾತಿ ಬರುತ್ತೆ. ನೋಡಿ ಚೆನ್ನಾಗಿ ಕಲ್ಸ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಒಂದು ತಟ್ಟೆನ ಮುಚ್ಚಿ ಒಂದು ಅರ್ಧ ಗಂಟೆಯಿಂದ 1 ಅವರ್ ಬಿಡಿ ಟೈಮ್ ಇದ್ರೆ. ಇಲ್ಲಾಂದ್ರೆ ಒಂದು 20 ನಿಮಿಷ ಆದ್ರೂ ಸಾಕಾಗುತ್ತೆ. ನೋಡಿ ಒಂದು ಅರ್ಧದಿಂದ 3/4 ಗಂಟೆ ನಾನು ಟೈಮ್ ಕೊಟ್ಟಿದ್ದೀನಿ. ತೆಗೆದು ತೋರಿಸ್ತಾ ಇದ್ದೀನಿ. ಚೆನ್ನಾಗಿ ಬಂದಿದೆ. ಈಗ ಇನ್ನೊಂದ್ಸಲಿ ಅದನ್ನ ಚೆನ್ನಾಗಿ ನಾದ್ಕೊಂಡು ನಿಮ್ಗೆ ಎಷ್ಟು ಚಪಾತಿ ಉಂಡೆ ದಪ್ಪ ಬೇಕೋ ಅಷ್ಟು ಉಂಡೆಗಳನ್ನ ಕಟ್ಕೊಳ್ಳಿ. ನಾನು ಈ ಸೈಜ್ನ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇದು ಒಂದು 12ರಿಂದ 15 ಆಗಿದೆ. ಈ ಉಂಡೆಗಳನ್ನ ಒಂದೊಂದು ತಗೊಂಡು ಸ್ವಲ್ಪ ಪೂರಿ ಆಕಾರದಲ್ಲಿ ಲಟ್ಟಿಸ್ಕೊಂಡು ಸ್ವಲ್ಪ ಎಣ್ಣೆನ ಹಾಕೊಂಡು ಅದನ್ನ ಫೋಲ್ಡ್ ಮಾಡಿ ಎಲ್ಲ ಎತ್ತಿಟ್ಕೊಳ್ಳಿ. ಈ ರೀತಿ ಫೋಲ್ಡ್ ಮಾಡೋದ್ರಿಂದ ಚೆನ್ನಾಗಿ ಉಬ್ಬಿ ಬರುತ್ತೆ. ಹಾಗೆ ತುಂಬಾ ಸಾಫ್ಟ್ ಆಗು ಕೂಡ ಇರುತ್ತೆ. ನೋಡಿ ಎಲ್ಲಾನು ಇದೇ ತರ ಫೋಲ್ಡ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದಾದ್ಮೇಲೆ ಇದನ್ನ ನೀಟಾಗಿ ಚಪಾತಿ ತರ ಲಟ್ಟಿಸ್ಕೊಳ್ಳಿ. ತುಂಬಾ ಪ್ರೆಸ್ ಮಾಡಿ ನಾವು ಲಟ್ಟಿಸೋ ಅವಶ್ಯಕತೆ ಇಲ್ಲ. ಸಾಫ್ಟ್ ಆಗಿ ಇದನ್ನ ಚೆನ್ನಾಗಿ ಲಟ್ಟಿಸ್ಕೋಬೇಕು. ನೋಡ್ತಾ ಇದ್ದೀರಲ್ಲ, ಈ ತರ ನೀಟಾಗಿ ತೆಳುವಾಗಿ ಲಟ್ಟಿಸ್ಕೊಳ್ಳಿ. ನೆಕ್ಸ್ಟ್ ಕಾದಿರೋ ತವದ ಮೇಲೆ ಚಪಾತಿ ಲಟ್ಟಿಸಿರೋದನ್ನ ಹಾಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಒಂದೇ ಸೈಡು ಜಾಸ್ತಿ ಹೊತ್ತು ಬೇಯಿಸಬಾರ್ದು. ಒಂದೊಂದು 10 ಸೆಕೆಂಡ್ಗೆ ನಾವು ಚೇಂಜ್ ಮಾಡ್ಕೊಳ್ತಾ ಇರಬೇಕು. ನೋಡಿ ಸ್ವಲ್ಪ ಸ್ವಲ್ಪ ಆದ್ರೆ ಸಾಕು. ನಾವು ಒಂದೇ ಸೈಡು ತುಂಬಾ ಹೊತ್ತು ಬೇಯಿಸ್ಬಿಟ್ರೆ ಅದು ರಟ್ ತರ ಆಗ್ಬಿಡುತ್ತೆ, ಸಾಫ್ಟ್ ಆಗಿರಲ್ಲ. ನೋಡಿ ಒಂದು ಸ್ವಲ್ಪ ಎಲ್ಲ ಕೆಂಪಾಗ್ತಿದೆ ಅನ್ನೋ ಟೈಮಲ್ಲಿ ನಾವು ಸ್ವಲ್ಪ ಎಣ್ಣೆನ ಹಾಕೊಳ್ತಾ ಇದ್ದೀನಿ. ಎಣ್ಣೆ ಬೇಡ ಅಂದ್ರೆ ಸ್ಕಿಪ್ ಮಾಡಿ, ಅಥವಾ ತುಪ್ಪ ಬೇಕಾದ್ರೂ ಹಾಕೋಬಹುದು, ತುಂಬಾ ಒಳ್ಳೆ ಟೇಸ್ಟ್ ಇರುತ್ತೆ. ಇವಾಗ ಎಣ್ಣೆ ಹಾಕೊಂಡು ನೆಕ್ಸ್ಟ್ ಇನ್ನೊಂದು ಸೈಡ್ಗೂ ಕೂಡ ಹಾಗೇನೆ ಎಣ್ಣೆ ಹಾಕೊಂಡು ಹಾಗೆ ದೋಸೆ ಎಲೆ ಅಥವಾ ಸ್ಪೂನ್ ಅಲ್ಲೇನೆ ಸ್ವಲ್ಪ ಪ್ರೆಸ್ ಮಾಡ್ತಾ ಇದ್ರೆ ನೀಟಾಗಿ ಉಬ್ಬಿ ಬರುತ್ತೆ. ಪದರವಾಗೇ ಇರುತ್ತೆ. ತುಂಬಾನೇ ಚೆನ್ನಾಗಿರುತ್ತೆ. ನೋಡ್ತಾ ಇದ್ದೀರಲ್ಲ, ಜಾಸ್ತಿ ಬೆಂದಿಲ್ಲ, ಆದ್ರೆ ಪರ್ಫೆಕ್ಟ್ ಆಗಿ ಬೆಂದಿದೆ. ಈ ತರ ಆದ್ರೆ ಚಪಾತಿ ತುಂಬಾನೇ ಸಾಫ್ಟ್ ಆಗಿರುತ್ತೆ. ಆಮೇಲೆ ನಾವು ತುಂಬಾ ಹೊತ್ತು ಮಾಡಿಟ್ರು ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ನೋಡ್ತಿದಂಗೆ ಚಪಾತಿ ರೆಡಿ ಆಯ್ತು. ನಾನು ಹೀಗೇನೆ ಎಲ್ಲಾ ಚಪಾತಿಗಳನ್ನು ರೆಡಿ ಮಾಡ್ಕೊಂಡಿದ್ದೀನಿ. ನಾನು ಎಲ್ಲಾನು ತೋರಿಸ್ತಾ ಇದ್ರೆ ತುಂಬಾ ಟೈಮ್ ಆಗುತ್ತೆ ಅಂತ ಒಂದನ್ನ ಮಾತ್ರ ತೋರಿಸಿದ್ದೀನಿ. ಮಾಡಿಟ್ಕೊಂಡಿರುವಂತಹ ಎಲ್ಲ ಚಪಾತಿಗಳನ್ನ ಇಟ್ಕೊಂಡಿದ್ದೀನಿ. ನೀವು ಎಣ್ಣೆ ಹಾಕಿದ್ರೆ ಇದರಲ್ಲಿ ಇರುವಂತಹ ಒಂದು ಹಸಿಟ್ಟಿನ ಅಂಶ ಎಲ್ಲ ಕಡಿಮೆ ಆಗುತ್ತೆ. ನಾನು ಎಣ್ಣೆ ಸ್ವಲ್ಪ ಕಡಿಮೆ ಹಾಕಿದ್ದೀನಿ. ನೋಡಿ ನಾನು ಒಂದು ಚಪಾತಿನ ಫೋಲ್ಡ್ ಮಾಡ್ತಾ ಇದ್ದೀನಿ. ಎಷ್ಟೇ ಅಮ್ಕಿದ್ರು ರಟ್ ಆಗ್ತಾ ಇಲ್ಲ, ಬಿಗಿ ಅನಿಸ್ತಾ ಇಲ್ಲ.
ತುಂಬಾನೇ ಸಾಫ್ಟ್ ಆಗಿ ಎಳ್ಳೆ ಬತ್ತಿ ತರ ಇದೆ. ಸೊ ಮತ್ತೆ ತಡ ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ ರುಚಿ ಹೇಗಿತ್ತು ಅಂತ ಕಮೆಂಟ್ ನಲ್ಲಿ ನನಗೆ ತಿಳಿಸೋದನ್ನ ಮರಿಬೇಡಿ. ಓಕೆ, ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಮತ್ತೆ ಸಿಗ್ತೀನಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ತುಂಬಾನೇ ಧನ್ಯವಾದಗಳು. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ. ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಪ್ರೆಸ್ ಮಾಡಿ ನಾನು ಮುಂದೆ ಹಾಕೋ ಎಲ್ಲಾ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬಂದು ತಲುಪುತ್ತೆ. ಬಾಯ್.